ಇವಾಗ 2 ಕಾರಲ್ಲಿ ಹೋಗ್ತಾ ಇದೀವಿ. ಗೌತಮ್ ಜಾಸ್ತಿ ಮಾತಾಡ್ತಾವನೆ ಅವ್ನು. ಗೈಸ್ ನಾವೆಲ್ಲರೂ ಬಾಯ್ಸ್ ಕಾಫಿ ಕುಡಿಯಕ್ಕೆ ಹೋಗ್ತಾ ಇದೀವಿ. ಗೈಸ್ ನಾವು RCB ಮ್ಯಾಚ್ ನೋಡ್ಕೊಂಡು ಜಿಮ್ಮಲ್ಲಿ ಒಳ್ಳೆ ಸಾಂಗ್ ಹಾಕೋರು ನೋಡಿ. ಗೌತಮ್ ಹೆಂಗ್ ವರ್ಕೌಟ್ ಮಾಡ್ತಾವ್ನು. ಸಿಮ್ ತಗೊಂಬಂದು ಕೊಟ್ಟೆ ಗ್ಯಾರೇಜ್ ಅಲ್ಲಿ ಹಾಕ್ಸ್ತಾ ಇದೀನಿ. ಹಿಂದಗಡೆ ಬ್ರೇಕ್ ಪ್ಯಾಡ್ ಬಿಲ್ ಕೊಟ್ಟಿಲ್ಲ ಇನ್ನು. ಬಿಲ್ಗೆ ವೆಯ್ಟ್ ಮಾಡ್ತಾ ಇದೀನಿ. ಬರೀ ಆಯಿಲ್ ಆಗಲ್ಲಿ ಮಾತಾಡಲ್ಲ. ಕಿತ್ಕೊಂಡ್ಬಿಡೋಣ. ಯಾರೋ ಕಿತ್ಕೊಡ್ತಾನಲ್ಲ ಮುಂಚೆ ಯಾರು. ಎಲ್ರಿಗೂ ನಮ್ಮ ಚಿತ್ರ ವಿಚಿತ್ರ ಲಾಗ್ಸ್ಗೆ ಮತ್ತೊಮ್ಮೆ ಸ್ವಾಗತ ಸುಸ್ವಾಗತ. ನಾನು ಆಟೋ ಬುಕ್ ಮಾಡಿದ್ದೀನಿ, ಕ್ಯಾಬ್ನ. ನನ್ನ ಗಾಡಿನ ಸರ್ವಿಸ್ ಕೊಟ್ಟಿದ್ದೀನಿ. ಬೆಂಗಳೂರಿಂದ ಊರಿಗೆ ಹೋಗ್ತಿದ್ದೀನಿ. ಅದಕ್ಕೆ ಆಟೋಲ್ಲಿ ಹೋಗ್ಬಿಟ್ಟು ನಮ್ಮ ಗಾಡಿ ಇಸ್ಕೊಳ್ಳೋಣ. ಸರ್ವಿಸ್ ಕೊಟ್ಟಿದ್ದೀನಿ. ಆಟೋ ಆ ಕಡೆ ಐತೆ. ಲೊಕೇಶನ್ ಕರೆಕ್ಟಾಗಿ ಹಾಕಿಲ್ಲ ನಾನು, ಅದಕ್ಕೆ ನಡ್ಕೋಗ್ತಾ ಇದ್ದೀನಿ ನಾನೇ. ಇನ್ನೊಂದು 2 ದಿನ ಬರ್ತೀನಿ. ಬಾಯ್. ಲೊಕೇಶನ್ನು ಪಕ್ಕದ ರೋಡ್ ತೊಗೊಬಿಟ್ಟೈತೆ ಊಬರಲ್ಲಿ. ಅದಕ್ಕೆ ಅವ್ರು ಬರೋದ್ಕಿಂತ ಮುಂಚೆನೇ ನಾನೇ ಹೋಗಿ ನಿಂತ್ಕೊಬಿಡ್ತೀನಿ. ಲೊಕೇಶನ್ ಇಲ್ಲಿಗೆ ತೊಗೊಂಡೈತೆ ಅಲ್ಲಿಗೆ. ಆಟೋದವ್ರಿಗೆ ಅವಾಗ ಹೆಲ್ಪ್ ಆಗುತ್ತೆ. ಹೆವಿ ಭಾರ ಐತೆ ಬ್ಯಾಗು. ಒಗೆಯೋ ಬಟ್ಟೆ ಎಲ್ಲ ತುಂಬ್ಕೊಬಿಟ್ಟಿದ್ದೀನಿ. ಮನೆಗೆ ಹೋಗ್ತಾ ಇದ್ದೀನಿ. ಗೈಸ್ ಆಟೋ ಹತ್ಕೊಂಡೆ ಹೊರಟಿದ್ದೀವಿ. ತಿರ್ಸ್ಕೊತಾ ಹೋಗ್ರ ಅಂಕಲ್. ಊರಿಗೆ ಹೋಗ್ತಾ ಇದ್ದೀನಿ ಗೈಸ್. ಬರ್ತೀನಿ. ಆಟೋದ ಮೇಲೆ ನೋಡಿ ಅಂತ ಲೈನು. ಎತ್ತವರ ಕಾಲಡಿಯೇ ಪ್ರತಿ ದೇವರು ಉಂಟು, ಕೈ ಮುಗಿದು ತಲೆ ಭಾಗ ಸ್ವರ್ಗ ನಿನಗುಂಟು ಅಂತ ಲೈನ್ ಬರ್ಬೋದು. ಸರ್ ಡಾಕ್ಟರ್ ರಾಜ್ಕುಮಾರ್ ಸರ್ ಹಾಕೊಂಡವ್ರು. ಏನು ಹೇಳಿ, ಆಸ್ಪತ್ರೆಗೆ ಬರೆಯೋ ಲೈನ್ಗಳು ಹಿಂದೆಗಡೆ ಆಗಿರ್ತಾರೆ. ಗೈಸ್ ಇವಾಗ ಜಸ್ಟ್ ಬಂದೆ. ಇಲ್ಲೇ ಮಲ್ಲೇಶ್ವರಂ ಹತ್ರ ಕೊಟ್ಟಿದ್ದು ನಾನು ಸರ್ವಿಸ್ಗೆ. ನಮ್ಮ ಗಾಡಿ ರೆಡಿ ಆಗೈತೆ. ಫೋನ್ ಮಾಡಿದರು. ಹೋಗಿ ಇಸ್ಕೋಬೇಕು. ಬನ್ನಿ ಗಾಡಿ ಇಸ್ಕೊಳ್ಳೋಣ. ಶೋರೂಮ್ದು ಅಲ್ಲ ಆಯ್ತು ನೋಡಿ ಆ ಕಡೆ. ಗೈಸ್ ಸ್ಲಿಪ್ ಕೊಟ್ಟಿದ್ದೀನಿ. ಬಿಲ್ ಕೊಡ್ತಾರೆ ಇವಾಗ. ನಮ್ಮದು ರೆಡಿ ಆಗೈತೆ. ಬಿಲ್ ರೆಡಿ ಮಾಡ್ತಾರೆ. ಬಿಲ್ಲು ಪೇ ಮಾಡಿಬಿಟ್ಟು ಎತ್ಕೋಬೇಕು. ನಮ್ಮ ಗಾಡಿ ರೆಡಿ. ಫುಲ್ ವಾಶ್ ಮಾಡ್ಬಿಟ್ಟು ನಿಲ್ಸೋರೆ, ಪಾಲಿಷ್ ಮಾಡಿಬಿಟ್ಟು. ಬಿಲ್ ಕೊಟ್ಟಿಲ್ಲ ಇನ್ನು. ಬಿಲ್ಗೆ ವೆಯ್ಟ್ ಮಾಡ್ತಾ ಇದ್ದೀನಿ. ನಮ್ಮ ಎಕ್ಸ್ಪಲ್ಸ್ ಸರ್ವಿಸ್ನ ಬಿಲ್ ನೋಡಿ 2050 ರೂಪಾಯಿ ಆಗೈತೆ. ನಾನು ಬರೀ ಆಯಿಲ್ ಚೇಂಜು, ನಾರ್ಮಲ್ ವಾಟರ್ ಸರ್ವಿಸ್ ಅಷ್ಟೇ ಮಾಡಿಸಿದ್ದು. ಬೇರೆ ಏನು ಪಾರ್ಟ್ಸ್ ಹಾಕ್ಸಿಲ್ಲ. ಪಾರ್ಟ್ಸ್ ಎಲ್ಲ ಹಾಕ್ಸಿದ್ರೆ ಜಾಸ್ತಿ ಆಗೋದು. ಸೊ ಹೊರಗಡೆ ತೊಗೋಬೇಕು. ಬ್ರೇಕ್ ಡಿಸ್ಕ್ ಹೋಗೈತೆ ಮತ್ತು ಬ್ರೇಕ್ ಪ್ಯಾಡ್ ತೊಗೋಬೇಕು. ಮತ್ತು ಯಶವಂತು ಬಂದರೆ ಅವ್ನು ಕರ್ಕೋಬೇಕು ಊರಿಗೆ. ಹಂಗೆ ನೋಡೋಣ ಒಂದು ಕೆಲಸ ಮುಗ್ದೈತೆ ಇಲ್ವಾ ಅಂತ. ನಡೀರಿ ಓಡೋಣ ಇವಾಗ. ನಮ್ಮ ಗಾಡಿ ಬಂತು. ಗೈಸ್ ನಾನೊಂದು ಶಾಂಪೂ ತೊಗೋಬೇಕು. ಆಯುರ್ವೇದಿಕ್ ಶಾಂಪೂ ಮನೆಗೆ ತಗೋಬ ಅಂತ ಹೇಳೋರೆ. ಇಲ್ಲೇ ಸಿಗೋದದು ನಾಗರು. ಇದು ಯಾವುದೋ ಸರ್ಕಲ್, ಉಳ್ಳಾಳ್ ಸರ್ಕಲ್ ಹತ್ರ. ಸೊ ಇವಾಗ ಒಂದು ಶಾಂಪೂ ತೊಗೋಣ ಬನ್ನಿ ನಮ್ಮ ಮನೆಗೆ. ನನಗಲ್ಲ ಗೈಸ್, ಶಾಂಪೂ ತೊಗೊಂಡೆ. ಇದೇ ಶಾಂಪೂ ಕೇಳಿದ್ದದ್ದು ನಮ್ಮ ಮನೆಯವರು. 350 ರೂಪಾಯಿ ಇದು ಶಾಂಪೂ. ಆಯುರ್ವೇದಿಕ್ ಶಾಂಪೂ ಅಂತೆ. ಇದು ಯೂಸ್ ಮಾಡಿ ಅಭ್ಯಾಸ ಕೂಡ ಐತೆ ಅವ್ರಿಗೆ. ಅದಕ್ಕೆ ಇದೆ ತಗೋಬ ಅಂತ ಹೇಳ್ತಾರೆ. ಯೂನಿವರ್ಸಿಟಿ ಸರ್ಕಲ್ ಐತಲ್ಲ ಅಲ್ಲಿ ಆ ಕಡೆ ಸೈಡ್ ನಿಲ್ಸಿದ್ದೀನಿ ಗಾಡಿನ. ಈಗ ಹೋಗ್ಬಿಟ್ಟು ಗಾಡಿ ಎತ್ಕೊಂಡು ಮನೆಗೆ ಹೋಗೋಣ ಬನ್ನಿ. ಇವತ್ತು ಬೆಂಗಳೂರಲ್ಲಿ ಮಳೆ ಬರೋಂಗೆ ಆಗ್ಬಿಟ್ಟೈತೆ. ಇವಾಗ 5 ಗಂಟೆ, ಆಲೆ 6:30 ಥರ ಫೀಲ್ ಆಗ್ತೈತೆ. ಗೈಸ್ ಪೆಟ್ರೋಲ್ ಹಾಕ್ಸ್ತಾ ಇದ್ದೀನಿ. 460 ರೂಪಾಯಿಗೆ. ಎಕ್ಸ್ಪಲ್ಸ್ ಅಷ್ಟೊಂದೇನು ಕುಡಿಯೋಲ್ಲ, ಕೊಡುತ್ತೆ ಒಂದು ರೇಂಜ್ಗೆ ಮೈಲೇಜ್. ಗೈಸ್ ಗಾಡಿಗೆ ಬ್ಯಾಕ್ ಸೈಡು ಬ್ರೇಕ್ ಪ್ಯಾಡ್ ತೊಗೊಳಕ್ಕೆ ಬಂದಿದ್ದೀನಿ ರಾಮನಗರ ಅಂಗಡೀಲಿ. ನಾನು ಶೋರೂಮಲ್ಲಿ ಯಾಕೆ ಹಾಕ್ತಿಲ್ಲ ಅಂದರೆ, ಶೋರೂಮಲ್ಲಿ ಹಾಕ್ಸಿದ್ರು ಒಂದು 2 ತಿಂಗಳಿಗೆ ಹಾಳಾಗುತ್ತೆ ಎಕ್ಸ್ಪಲ್ಸ್ದು ಹಿಂದೆಗಡೆ ಬ್ರೇಕ್ ಪ್ಯಾಡು. ಇಲ್ಲ ಹಾಕ್ಸಿದ್ರು 2 ತಿಂಗಳಿಗೆ ಹಾಳಾಗ್ಬಿಡುತ್ತೆ. ಸೊ ಇಲ್ಲ ಅಂದರೆ ಒಂದು 200-300 ರೂಪಾಯಿ ಸಿಗುತ್ತೆ. ಶೋರೂಮಲ್ಲಿ 1000ವರೆಗೂ ಆಗುತ್ತೆ. ಅದಕ್ಕೆ ನಾನು ಇಲ್ಲೇ ತಗೊಂಡು ಇಲ್ಲೇ ಹಾಕ್ತೀನಿ. ಈ ಥರ ಓಡಿಸ್ಬೇಕು ಗೈಸ್ ಎಕ್ಸ್ಪಲ್ಸ್ ಇಟ್ಟಿರೋರು. ಎಕ್ಸ್ಪಲ್ಸಲ್ಲಿ ಏನು ಪ್ರಾಬ್ಲಮ್ ಅಂದರೆ ಹಿಂದೆಗಡೆ ಬ್ರೇಕ್ ಪ್ಯಾಡು ಹಾಳಾಗುತ್ತೆ ಬೇಗ. ಗೈಸ್ ಬ್ಯಾಕ್ ಸೈಡು ಬ್ರೇಕ್ ಪ್ಯಾಡ್ ತೊಗೊಂಡೆ. 250 ರೂಪಾಯಿ ಆಯಿತು. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಸಿ ನೋಡಿ. ನಮ್ಮ ಅಂಗಡಿದು ಹಾಕಿಣ. ಹಾಂ ಮಾಡ್ತಾಯಿದ್ದೀನಿ. ಗೈಸ್ ಬನ್ನಿ ಇವಾಗ ಹೋಗ್ಬಿಟ್ಟು ಬ್ರೇಕ್ ಪ್ಯಾಡ್ ಹಾಕ್ಸೋಣ. ಅಂಗಡಿದು ಫುಲ್ ಮಾಡಿ ಅಂತೆ. ಇಷ್ಟು ತಗೊಂಬಂದು ಕೊಟ್ಟೆ ಗ್ಯಾರೇಜಲ್ಲಿ. ಹಾಕ್ಸ್ತಾ ಇದ್ದೀನಿ ಹಿಂದಗಡೆ ಬ್ರೇಕ್ ಪ್ಯಾಡು. ಉಜ್ಜೋಗ್ಬಿಟ್ಟಿತ್ತು.
ಸೊ ಶೋರೂಮಲ್ಲಿ ಹಾಕ್ಸ್ತಿಲ್ಲ, ಜಾಸ್ತಿ ಆಗುತ್ತೆ, ಅದಕ್ಕೆ ಇಲ್ಲಿ ಹಾಕ್ಸ್ತಾ ಇದ್ದೀನಿ. ಹಿಂಗೆ ಮಾಡ್ತಾವ್ರು ನೋಡಿ, ಬ್ರೇಕ್ ಪ್ಯಾಡ್ ಹಾಕ್ಸ್ತಾ ಇದ್ದೀನಿ. ಲೋಕಲ್ ಬ್ರೇಕ್ ಪ್ಯಾಡ್ ಹಾಕ್ಸ್ತಿರೋದು ಏನಣ್ಣ. ಈಗ ತಂದಿದ್ದು ಬ್ರೇಕ್ ಪ್ಯಾಡ್ ಇದು ಲೋಕಲ್ಲೇ, ಜಾಸ್ತಿ ಇದೇನಲ್ಲ ಇದು. ಹಾಕ್ತಾವ್ರಿ ಈಗ. ಗಾಡಿ ಇಸ್ಕೊಂಡು ರಾಮನಗರ ಬರೋಷ್ಟು ಸಂಜೆನೇ ಆಗೋಯ್ತು. ಬ್ಯಾಟ್ರಿ ಬಿಡ್ಕೊಂಡು ಇಬ್ಬರು ಸೇರ್ಕೊ ರೆಡಿ ಮಾಡ್ತವ್ರೆ. ಎಷ್ಟು ಕ್ಲೀನಾಗಿ ಅಬ್ಸರ್ವ್ ಮಾಡ್ಕೋತಾ ಇದ್ದೀನಿ ಹೆಂಗೆ ಹಾಕೊಳ್ಳೋದು ಬ್ರೇಕ್ ಪ್ಯಾಡ್ನ ಅಂತ. ನೆಕ್ಸ್ಟ್ ಟೈಮ್ ನಾನೇ ಹಾಕೊಬಿಡ್ತೀನಿ. ಗೈಸ್ ಬೇಕ್ರಿಲಿ ಕೇಕ್ ತೊಗೊಳಕ್ಕೆ ಬಂದಿದ್ದೀನಿ. ಯಾತಕ್ಕೆ ಅಂದರೆ ನಮ್ಮ ಅಕ್ಕನ ಬರ್ತಡೇ ಇದೆ ಇವತ್ತು. ತುಂಬ ಜನ ನಾನು ಒಬ್ಬನೇ ಮಗ ಅಂದ್ಕೊಬಿಟ್ಟಿದ್ದೀರಾ. ನಮ್ಮ ಅಕ್ಕ ಅವರೇ, ಸ್ವಂತ ಅಕ್ಕ, ಅವ್ರ ಬರ್ತಡೇ ಇವತ್ತು, ಅದಕ್ಕೆ ಕೇಕ್ ತೊಗೊಳಕ್ಕೆ ಬಂದಿದ್ದೀನಿ. ನಮ್ಮ ಅಕ್ಕನ ಬರ್ತಡೇಗೆ ವಿಶ್ ಮಾಡಿ ಎಲ್ಲರೂ ಕಮೆಂಟ್ ಸೆಕ್ಷನಲ್ಲಿ ಹ್ಯಾಪಿ ಬರ್ಡೇ. ಕೇಕ್ ತೊಗೋಣ ಈಗ ಮನೆಗೆ. ಕೇಕ್ ತಗೊಂಡೆ, ಅಲ್ಲಿ ಬರ್ಸ್ತಾ ಇದ್ದೀನಿ ಹೆಸರನ್ನ. ಕೇಕ್ ರೆಡಿ, ಈಸ್ಕೊ ಹೋಗ್ಬೇಕೀಗ. ಸಂಜೆ ಕತ್ಲೇನೇ ಆಗೋಯ್ತು ಮನೆಗೆ ಹೋಗೋಷ್ಟರಲ್ಲಿ. ಗೈಸ್ ಕೇಕ್ ರೆಡಿ, ಬನ್ನಿ ಹೋಗೋಣ, ಮನೆಗೆ ಹೋಗೋಣ ಇವಾಗ. ನಮ್ಮ ಗಾಡಿ ಎಲ್ಲ ಐತೆ, ಹಾಕ್ಸೋದ್ನೆಲ್ಲ ಬ್ರೇಕ್ ಪ್ಯಾಡ್ ಎತ್ಕೊ ಹೋಗೋಣ ಈಗ. ಈ ಮುಂದೆ ನೋಡಿ ನಾನು 5 ದಿನ ಆಗೈತೆ ನೋಡಿ. ಗಾಡಿ ಅಲ್ಲಿ ನಿಲ್ಸ್ತೇಟ್ಗೆ ಗೊತ್ತಾಗೋಯ್ತು ಅವ್ನು ನಾನೇ ಬಂದಿದ್ದೀನಿ ಅಂತ. ಬಂದಿರೋ 5 ದಿನ ಆಗೈತೆ ನೋಡಿ. ಭೀಮನ್ನ ಹೆಂಗೆ ರಿಯಾಕ್ಟ್ ಮಾಡ್ತಾನೆ ನೋಡಿ. ಇವಾಗ ಆಡ್ಬಿಡ್ತಾನೆ. ಗುಡ್ ಬಾಯ್ ನೀನು. ಬಾಯ್ ಬಾಯ್, ಇಲ್ಲಿ ಬಾ. ಗೇಟ್ ಹಾಕ್ತೀನಿ. ಗೈಸ್ ನಾನು ಇವಾಗ ಜಿಮ್ಗೆ ವರ್ಕೌಟ್ ಮಾಡಕ್ಕೆ ಬಂದಿದ್ದೀನಿ. ಜಿಮ್ಮಲ್ಲಿ ಫುಲ್ಲು ಪ್ಲೇಯರ್ಸ್ ಇದ್ದಾರೆ ನೋಡಿ. ಸಂಜೆ ಟೈಮು ಜಿಮ್ಮು ಹಿಂಗಿರುತ್ತೆ. ಗೌತಮ್ ನೋಡು ಮಚ್ಚಿ, ನೀನು ವರ್ಕೌಟ್ ಮಾಡೋದು ಒಂದು 20,000 ಜನ ನೋಡ್ತವ್ರೆ. ಯಾಕೋ ಬಿಟ್ಬಿಟ್ಟೆ. ಯಾರು ಮಚ್ಚಿ? ಅಭಿಮಾನಿಗಳ ಲುಕ್ ಮಾಮ್ ಐ ಕ್ಯಾನ್ ಫ್ಲೈ. ಮಚ್ಚಿ ಯಾರು? ಯಾರೋ ಎಗ್ರು ಅಂದಿಲ್ಲ, ಯಾರು ಅಂದಿದ್ದು. ವಯಸ್ಸು ನಾನಿವತ್ತು ಚೆಸ್ಟು ಮತ್ತು ಬ್ಯಾಕ್ಗೆ ವರ್ಕೌಟ್ ಮಾಡಬೇಕು. ಗೌತಮ್ ಬೈಸಿಪ್ಸ್ ಮಾಡ್ತಾವನ ಆ ಕಡೆ ಸೈಡು. ಚನ್ನಪಟ್ಟಣದಲ್ಲಿರೋ ಬಾಯ್ಸ್ ಎಲ್ಲ ನೋಡಿ ಫುಲ್ಲು ಲಾಗಲ್ಲಿ ಬರೋಕ್ಕೆ. ನಮ್ಮ ಜಿಮ್ಮೇ ಫುಲ್ ಇಂಟ್ರೆಸ್ಟಿಂಗ್ ಎಲ್ಲ ಐತೆ. ನಮ್ಮ ಕೋಚ್ ಎಲ್ಲವ್ರು ನೋಡಿ. ಗೈಸ್ ನಮ್ಮ ಜಿಮ್ಮಲ್ಲಿ ನೋಡಿ ರಜಲ್ ಇದ್ದಾರೆ. ಈ ಕಡೆಯಿಂದ ನೋಡಿದ್ರೆ ರಜಲ್ಲು, ಈ ಕಡೆಯಿಂದ ನೋಡಿದರೆ ಇನ್ನೊಂಚೂರು ಇಲ್ಲೆಲ್ಲ ಮಲಿಂಗ. ಹಾಫ್ ಕಟ್ ಬೈಸಿಪ್ಸ್ ತೋರ್ಸಲ್ಲ ನಾವು, ಬರೀ ಕಟಿಂಗ್ ಮಾತ್ರ. ಜಿಮ್ಮಲ್ಲಿ ಒಳ್ಳೆ ಸಾಂಗ್ ಹಾಕೋರು ನೋಡಿ. ಗೌತಮ್ ಹೆಂಗ್ ವರ್ಕೌಟ್ ಮಾಡ್ತಾವ್, ಸಿಂಹ. ವರ್ಕೌಟ್ ಎಲ್ಲ ಮುಗೀತು. ಈಗ ವರ್ಕೌಟ್ ಮುಗಿಸ್ಕೊಂಡು ಮನೆಗೆ ಹೋಗ್ಬೇಕು ಇವಾಗ ನಾನು. ಚೆನ್ನಾಗಿದೆ ಇವತ್ತು ವರ್ಕೌಟ್. 7:15 ಆಗಲಿ ಟೈಮ್. ಶೂಸ್ ಕಡ್ದು ಹೋಗೋಣ. ಡಿಫ್ರೆಂಟ್ ಒಬ್ಬೊಬ್ಬರು. ಐಸ್ ನಾವು ಇವಾಗ ಸಂಜೆ ಎಲ್ಲ ಹೋಗಕ್ಕೆ ಸ್ಕೆಚ್ ಹಾಕ್ತಾ ಇದೀವಿ. ಬಾಯ್ಸು, ನಮ್ದು ಗೊತ್ತಲ್ಲ ಬಾಯ್ಸ್ ಟ್ರಿಪ್ಸ್, ಏನು ನಡೀತೆ ಏನಾಗುತ್ತೆ ಅಂತ ಗೊತ್ತಿಲ್ಲ. ಗೌತಮ್ಗೆ ವೆಯ್ಟ್ ಮಾಡ್ತಾ ಇದೀವಿ. ಬರ್ತಾನೆ ಇವಾಗ ಗೌತಮ್. ಫಸ್ಟ್ ಟೈಮ್ RCB ಮ್ಯಾಚ್ ಐತೆ, ಹೊರಗಡೆ ಇದ್ದೀನಿ ನಾನು. ಹಾಂ ಹೇಳ. ಲಾಗಲ್ಲಿ ಮಾತಾಡಲ್ಲ ಮಗ. ನನಗೊಂದು ಉಂಗುರ ಕೊಡು ಮಗ. ಕಿತ್ಕೊಂಡ್ಬಿಡೋಣ. ಕಿತ್ಕೊಡ್ತಾನಲ್ಲ, ಕಿತ್ಕೊಡು ಮಗ. ಕರ್ಣಕ್ಕೆ ವಾಲೆ ಹಾಕೊಂಡು ಉಂಗುರನೇ ಹಾಕೋಬಿಟ್ಟು. ಈಸ್ ಗೌತಮ್ ಬಂದ. ಗೌತಮ್ ನೋಡಿ ಎಷ್ಟು ಕ್ಲೀನಾಗಿ ರೆಡಿಯಾಗಿ ಬಂದವನು. ಇದೆಲ್ಲ ಕಟ್ಟು ಲೋ 6 ಪ್ಯಾಕ್ ಮಾಡ್ತಾವ. ನಾವು ಇವಾಗ 2 ಕಾರಲ್ಲಿ ಹೋಗ್ತಾ ಇದೀವಿ. ಗೌತಮ್ ಜಾಸ್ತಿ ಮಾತಾಡ್ತಾವನೆ, ಅವನ್ನ ಹಿಡ್ದು ಈಚೆ ಹಾಕ್ತೀನಿ. 2 ಕಾರಲ್ಲಿ ಓಡೋಣ. ನಾನು ತಾರಲ್ಲಿ ಹತ್ತೀನಿ, ಬನ್ನಿ ಹೋಗೋಣ ಒಳಗೆ. ಎಲ್ಲಿ ಹೋಗ್ತಾ ಇದೀವಿ ಅಂತ ಗೊತ್ತಿಲ್ಲ, ಆದರೆ ಹೋಗ್ತಾ ಇದೀವಿ ಬಾಯ್ಸ್.
ಗೈಸ್ ನಾವೆಲ್ಲರೂ ಬಾಯ್ಸ್ ಕಾಫಿ ಕುಡಿಯೋಕೆ ಹೋಗ್ತಾ ಇದೀವಿ ಏನಾವಲ್ಲಿ ಗೈಸ್ ನಾವು RCB ಮ್ಯಾಚ್ ನೋಡ್ಕೊಂಡು ಈಗ ವಾಪಸ್ ಹೋಗ್ತಾ ಇದೀವಿ. ಇನ್ನು ಮುಚ್ಚಿ RCB ಗೆಲ್ತಾರೆ ತಾನೆ ಮುಚ್ಚಿ ಪಕ್ಕಾಗಿ ಹೇಳ್ತಾರೆ. ನೋಡ CSK ಫ್ಯಾನ್ ಮುಚ್ಚಿ. ಗೌತಮ್ CSK ಫ್ಯಾನ್ ಗೈಸ್, ಕಾಮೆಂಟ್ ಸೆಕ್ಷನ್ ನಿಮ್ದೆ. ಧೋನಿ ಫ್ಯಾನ್